ಗೈಸ್ ಸಿಟಿನಲ್ಲಿ ಎದ್ದೇಳ್ಬೇಕಂದ್ರೆ ಅಲಾರಾಮ್ ಇಟ್ಕೊಂಡು ಎದ್ದೇಳಬೇಕು. ಆದರೆ ನಮ್ಮ ಹಳ್ಳಿ ಕಡೆ ಹಂಗಲ್ಲ. ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಹುಂಜಕ್ಕೆ ಹೋಗ್ಬಿಟ್ಟು ಎಬ್ಸ್ಬಿಟ್ಟಿರುತ್ತೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ವಿಲೇಜ್ ಟೂತ್ ಬ್ರಷ್ ನೋಡಿ ಇದೆ. ಇದು ಸಿಟಿಯ ಟೂತ್ ಬ್ರಷ್ ಆ್ಯಂಡ್ ಪೇಸ್ಟ್. ಹಳ್ಳಿ ಕಡೆ ಬ್ರಷ್ ಇಲ್ಲ ಅಂತ ಚಿಂತೆನೆ ಮಾಡೋಂಗಿಲ್ಲ. ಈ ಥರ ಬೇವಿನ ಕಡ್ಡಿನ ಮುರ್ಕೊಂಡು ಅದರಲ್ಲೇ ಬ್ರಷ್ ಮಾಡಿಕೊಂಡು ಅಲ್ಲನ್ನ ಉಜ್ಜಬಹುದು. ಅದು ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಗ್ರೌಂಡಲ್ಲಿ ನಿಮಗೆ ಕೋಗಿಲೆ ಕೂಗ್ತಾ ಇರೋದು ಕೇಳಿಸ್ತಿರ್ಬೋದು, ಆದರೆ ಸಿಟಿನಲ್ಲಿ ಈ ಥರ ಕೇಳಿಸುತ್ತಾ? ಈ ಥರ ಮುರ್ಕೊಂಡು ಗೈಸ್ ಇದನ್ನು ಬಾಯಲ್ಲಿ ಕಚ್ಚಬೇಕು. ಸ್ವಲ್ಪ ಮುಂದೆ ಇಲ್ಲಿ ಈ ಥರ ಉಜ್ತಾ ಇರಬೇಕು ಗೈಸ್. ಬೇವಿನ ಕಡ್ಡಿಲೇ ಹಲ್ಲು ಉಜ್ಜೋದು ತುಂಬ ಒಳ್ಳೆಯದಂತೆ ಗೈಸ್, ಆರೋಗ್ಯಕ್ಕೆ. ಟ್ರೈ ಮಾಡಿ ನೀವು. ಅದೇ ನಾವು ಸಿಟಿನಲ್ಲಿ ಹಂಗಲ್ಲ. ಒಂದು ಬ್ರಷ್ನ ತಗೊತೀವಿ, ಅದಕ್ಕೆ ಪೇಸ್ಟ್ನ ಮೆಚ್ಕೊಂತೀವಿ, ಈ ಥರ ಉಜ್ಜುತ್ತಾ ಇರ್ತೀವಿ ಗರ 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 ಅಂತ. ಗೈಸ್ ನಮ್ಮ ಅಕ್ಕವರು ಮನೆ ಮುಂದೆ ನಿಂಬೆ ಹಣ್ಣಿನ ಗಿಡ ಹಾಕಿದ್ದಾರೆ ನೋಡಿ. ನಿಂಬೆ ಹಣ್ಣಾಗಿರೋದನ್ನೆಲ್ಲ ಅರ್ದ್ಬಿಟ್ಟಿದ್ದಾರೆ. ಇನ್ನು ಕಾಯಿಗಳು ಮಾತ್ರ ಇದ್ದಾವೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲಿ ತೋರಿಸ್ತೀನಿ ತಡೀರಿ. ಇಲ್ಲಿದೆ ನೋಡಿ, ಝೂಮ್ ಹಾಕಿದ್ರೆ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ. ಇಲ್ಲಿದೆ, ಎಷ್ಟೊಂದಿದೆ ಕಾಯಿ ಇದ್ದಾವೆ. ಕಾಯಿ ಮಾತ್ರ ಬಿಟ್ಟಿದೆ. ಇಲ್ಲಿ 4 ಇದೆ ನೋಡಿ ಗೈಸ್. ಮನೆ ಮುಂದ್ಗಡೆ ಈ ಥರ ಗಿಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತಂದರೆ ಹಳ್ಳಿ ಕಡೆ. ಸಿಟಿನಲ್ಲೂ ಕೂಡ ಹಾಕಿರ್ತಾರೆ, ಆದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಆ ಥರ ಮನೆ ಮುಂದ್ಗಡೆ ಹಾಕಿರ್ತಾರೆ. ಸ್ವಂತ ಮನೆ ಇದ್ದವ್ರು ಹಾಕಿರ್ತಾರೆ. ಈ ಥರ ಚೇಪೆಕಾಯಿ ಗಿಡಗಳು ಅದೆಲ್ಲ ಹಾಕಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಚೇಪೆಕಾಯಿಗಳು ಹೇಗಾಗಿದೆ ಅಂತ. ಹಂಗೆ ಕಿತ್ಕೊಂಡು ತಿಂತಾಯಿದ್ರೆ ನ್ಯಾಚುರಲ್ ಆಗಿ ಮಸ್ತಾಗಿರುತ್ತೆ. ಟೇಸ್ಟ್ ಕೂಡ ಸಖತ್ತಾಗಿದೆ. ಕಾಯಿನೇ ಸಿಹಿಯಾಗಿದೆ ಗೈಸ್ ಇದ್ರದ್ದು. ಹಣ್ಣಾದರೆ ಎಷ್ಟು ಸಿಹಿಯಾಗಿರಬೇಕು. ಏನೇ ಹೇಳಿ ಗೈಸ್, ಹಳ್ಳಿ ಕಡೆ ಬೆಳಗ್ಗೆ ಎದ್ದು ಈ ಥರ ವಾತಾವರಣದಲ್ಲಿ ನೋಡ್ತಾ ಇದ್ದರೆ ಮೂಡ್ ಒಂಥರ ಫ್ರೆಶ್ ಆಗಿರುತ್ತೆ, ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಮಳೆ ಬಿದ್ದಿದೆ ನೋಡಿ ಹೆಂಗೈತೆ ಅಂತ. ತುಂಬ ಚೆನ್ನಾಗೇ ಇದೆ ವಾತಾವರಣ. ಇದು ಹಳ್ಳೀಲಿ ಮಾತ್ರನೇ ಸಿಗೋದು ಈ ಥರದ್ದು. ಸಿಟಿನಲ್ಲಿ ಈ ಥರ ಹುಡುಕಿದ್ರೂ ಸಿಗಲ್ಲ. ನೋಡಿ ಚೇಪೆಕಾಯಿಗಳು ಹೆಂಗಿದೆ ಅಂತ. ನೀವು ಕಮೆಂಟ್ ಮಾಡಿ ಗೈಸ್, ನಿಮಗೆ ಹಳ್ಳಿ ಬೆಸ್ಟಾ ಸಿಟಿ ಬೆಸ್ಟಾ ಅಂತ. ಸಿಟಿನಲ್ಲಿ ದುಡ್ಡಿದ್ರೆ ಎಂಜಾಯ್ ಮಾಡೋದಕ್ಕೆ ಬೆಸ್ಟ್ ಗೈಸ್. ಇಲ್ಲಿ ನೋಡಿ ಸಿಟಿ ಹೇಗಿದೆ ಅಂತ. ಬರ್ರ ಅಂತ ಓಡಾಡೋ ಗಾಡಿಗಳು, ಹೊಗೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಇದನ್ನೇ ನೋಡಬೇಕಾಗುತ್ತೆ ಸಿಟಿನಲ್ಲಿ ನಾವು. ನೋಡಿ ಗೈಸ್, ಒಳ್ಳೆ ಗಾಳಿ ಸಿಗೋದಿಲ್ಲ ಇಲ್ಲಿ. ನಮ್ಮ ಅಕ್ಕನ ಮಗಳು ತರಕಾರಿ ತಗೊಳ್ಳೋದಕ್ಕೆ ಬಂದಿದ್ದಾಳೆ ಗಾಡಿ ಹತ್ರ. ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ. ತರಕಾರಿನೇ ನೋಡ್ತಾ ಇದ್ದಾಳೆ. ಕೊಡ್ತಾರ ಏನು ಟೊಮೊಟೊ ಹಣ್ಣು ಬೇಕೇನೋ, ಅದಕ್ಕೆ ನೋಡ್ತಾ ಇದ್ದಾಳೆ ಮೇಲೆ. ಕಾಲ ಸಾಚಿರ್ತದ ಮಾಲು ಊಟ ಮಳೆ ಬಂದು ಆಗೋದೆಲ್ಲ ಡಂಕಲ್ಲ ಒಂದು ಕಿಲೋ ಕೊಡ್ತೇನೆ. ಮತ್ತೇನು ಅದೇನೋ ಹೊಸ ವಜ್ರ ಅದದು ವಜ್ರ. ಈಗ ಮಂದಿ ಹಂಗೇನ ಒಂದು ಹೆಚ್ಚಿಗೆ ಅದು ಮತ್ತು ಸುಮ್ಮನೆ ಯಾಕೆ ಕೊಡ್ತೇನೆ? 3 ಕೊಟ್ಟು ಕಳಲಿ ಅನ್ ಕೆಲವು ಕಣ್ಣೆದ್ರೆ ಕೊಟ್ರೆ ನಂಗೆ ನನಗೆ ಮತ್ತೆ ಎಲ್ಲೇನೋ ಕೊಟ್ಟಿನಿ. ಕಿಟ್ಲಿ ಹಿಡ್ಕೊಂಡು ಮಜ್ಜಿಗೆ ಎಲ್ಲಿ? ಹಳ್ಳಿ ಕಡೆ ಆದರೆ ಫ್ರೆಶ್ ಆಗಿರೋ ಮೊಸರು ಸಿಗುತ್ತೆ. ಆದರೆ ಇಲ್ಲಿ ಪ್ಯಾಕೆಟಲ್ಲಿ ಮೊಸರನ್ನ ತಗೊಂಬಂದು ತಿನ್ನಬೇಕು. ಅದು ಎಷ್ಟು ದಿನದಿರುತ್ತೆ ಏನೋ ಗೊತ್ತಿಲ್ಲ ಗೈಸ್. ನೋಡಿ ಇಲ್ಲಿ ನಾನು ಪ್ಯಾಕೆಟ್ ತಗೊಂಬಂದಿದ್ದೀನಿ. ತತ್ತಿಟ್ಟು ಅದಕ್ಕೆ ಒಡೆ ಹೋಯ್ತು ಕೋಳಿ ಒಂದಿಟ್ಟದ. ಒಡೆವಂಟ ಅದ್ರ ತತ್ತಿ ಕಸ್ಕೊಂಡೀವಿ ಮತ್ತೆ ಹೆಂಗೆ ಆಯ್ತು. ಹಳ್ಳಿಲಿ ನಾಟಿ ಕೋಳಿ ಮೊಟ್ಟೆ ಸಖತ್ತಾಗಿರುತ್ತೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ 2 ಮೊಟ್ಟೆಗೆ 16 ರೂಪಾಯಿ. ಇವಾಗ ಅಂಗಡಿನಲ್ಲಿ 16 ರೂಪಾಯಿಗೆ 2 ಮೊಟ್ಟೆ ಕೊಟ್ಟಿದ್ದಾರೆ ಅಷ್ಟೇ. ರೈಸು, ಖಾರ ಪುಡಿ, ಮೊಸರು, ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಬೆಂಗಳೂರಿನ ಊಟ ನೋಡಿ ಗೈಸ್. ನಿಮಗೆ ಯಾವುದು ಬೆಸ್ಟ್ ಅಂತ ಕಮೆಂಟ್ ಮಾಡಿ ಗೈಸ್, ಹಳ್ಳಿನ ಸಿಟಿನ.